ಇಲ್ಲಿನ ನಮ್ಮ ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಮುರುಮಲ ದರ್ಗಾಗೆ ತಾತ್ಕಾಲಿಕ ಇಮಿಡಿಯೇಟ್ ಆಗಿ ಬಂದು ವಿಸಿಟ್ ಮಾಡಿದ್ದಾರೆ. ಇಲ್ಲಿನ ಹಲವಾರು ಸಮಸ್ಯೆಗಳನ್ನು ವಿವರಿಸಿದ್ದೀವಿ. ಆದ್ದರಿಂದ ಬಹಳಷ್ಟು ಸುಮಾರು 1.5-2 ವರ್ಷದಿಂದ ಕೆಲಸಗಳು ಪೆಂಡಿಂಗ್ ಇದೆ. ಅದಕ್ಕೆ ತಾತ್ಕಾಲಿಕ ಶುರು ಮಾಡುವಂಥ ಒಂದು ಯೋಜನೆಯನ್ನು ನಿರ್ಮಿತಿ ಕೇಂದ್ರ ಕೋಲಾರ ಅವರಿಗೆ ಕರೆದು ಎಲ್ಲ ಮಾಹಿತಿಯನ್ನು ಪಡೆದು ಬಹಳಷ್ಟು ಶೀಘ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಾಗೂ ಎಲ್ಲ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಪರಿಶೀಲನೆ ನಡೆಸಿ ಪುನಃ ಬೆಂಗಳೂರಿಗೆ ಹೋಗಿದ್ದಾರೆ. ಹಲವಾರು ದಿನದಿಂದ ಅನಿವಾರ್ಯವಾಗಿದೆ ಒಂದು ಲಂಗರ್ಖಾನ, ಹಾಗೆ ಒಂದು ದವಾ ಅಂತ ಹೇಳಿಬಿಟ್ಟು ಸುಮಾರು ತನ್ವೀರ್ ಸೇಠ್ ಅವ್ರ ಕಾಲದಲ್ಲಿ 2.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದನ್ನು ಇವಾಗ ತನಕ ಉಪಯೋಗಿಸ್ಕೊಂಡಿಲ್ಲ. ಭಾಳಷ್ಟು ಜಲ್ದಿ ಈ ಕಾರ್ಯಕ್ರಮಗಳು ಇದು ಶುರು ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಭಾಳ ಜಲ್ದಿ ಈ ಕಾರ್ಯಕ್ರಮಗಳು ಶುರುವಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರ ಆರೋಪ ಇದೆ. ನಮಗೆ ಇದ್ರ ಬಗ್ಗೆ ನೀರಿನ ಬಗ್ಗೆ ಮಾಹಿತಿ ಇದೆ. ನೀರಿನ ಬಗ್ಗೆ ನಿಮಗೆ ಗೊತ್ತಿದೆ. ಎಲ್ಲ ಕಡೆ ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಇದು ಡಾಲ್ಟ್ ಇರೋದ್ರಿಂದ ಹಲವಾರು ಕಡೆ ನೀರಿಲ್ಲ. ಹಾಗೂ 9.5 ಎಕರೆ ಜಾಗದಲ್ಲಿ ಸುಮಾರು 7 ಬೋರ್ಗಳು ಹಾಕಿನೂ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಅದರಿಂದ ನೀರು ಬಹಳಷ್ಟು ಕಡೆ ತೊಂದರೆ ಆಗಿರೋದ್ರಿಂದ ನಾವು ಆಚೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ, ಕೊಟ್ಟು ತಂದು ಇದನ್ನ ಮಾಡ್ತಾ ಇದ್ದೀವಿ. 1-2 ದಿನ 1-2 ಸರಿ ನಮಾಜ್ಗೆ ತೊಂದರೆ ಆಗುತ್ತೆ, ನೀರು ಬರೋ ಸ್ವಲ್ಪ ತಡೆ ಆದರೆ. ಇನ್ನು ಮಿಕ್ಕಿದ ಜನರೇಟರ್ ಬಗ್ಗೆ ಇವತ್ತು ಹೇಳಿದ್ದಾರೆ. ಒಂದು 15 ದಿನ ಒಳಗಡೆ ಹೊಸ ಜನರೇಟರ್ನ ಸ್ಥಾಪನೆ ಮಾಡ್ತೀವಿ. ಇಲ್ಲ ಅದನ್ನು ತಾತ್ಕಾಲ ರೆಡಿ ಮಾಡುವಂಥ ವ್ಯವಸ್ಥೆಯನ್ನು ಇಮಿಡಿಯೇಟ್ ಕಾರ್ಯಾಚರಣೆ. ಹಲವಾರು ವರ್ಷಗಳಿಂದ ದರ್ಗಾ ಕಮಿಟಿ ಯಾಕೆ ಸರ್ ರಚಿಸ್ತಾ ಇಲ್ಲ? ದರ್ಗಾ ಕಮಿಟಿ ರಚಿಸ್ತಾ ಇಲ್ಲ ಅಂದರೆ ಇದನ್ನು ಹಳೆ ಬಯಲಾಗಳಿತ್ತು, ಹೊಸ ಬಯಲಾಗಳನ್ನು ನಾವು ತಿದ್ದುಪಡಿ ಮಾಡಿ ಕೊಟ್ಟಿದ್ದೀವಿ. ಆದರೆ ಹಲವಾರು ಜನ ಏನು ಮಾಡ್ತಾರಂದರೆ ಇದನ್ನು ಪುನರ್ ಪರಿಶೀಲಿಸಿ ಅಂತ ಇಲ್ಲಿನವರಾಗಲಿ ಸ್ವಲ್ಪ ಬೇರೆ ಕಡೆಯವರಾಗಲಿ ಹೋಗಿ ಈ ಥರ ತೊಂದರೆ ಕೊಡೋದ್ರಿಂದ ಅಬ್ಜೆಕ್ಷನ್ಸ್ ಕಾಲ್ ಮಾಡೋದ್ರಿಂದ ತಡೆ ಆಗ್ತಾ ಇದೆ ವಿನ ಬೋರ್ಡಿಂದ ಏನು ತಡೆ ಆಗ್ತಾ ಇಲ್ಲ. ಒಂದ್ಸತಿ ಬೈಲಾ ಅಪ್ರೂವ್ ಮಾಡಿಬಿಟ್ರೆ ನಾವು ಕಮಿಟಿ ಮಾಡೋದ್ರಲ್ಲಿ ಯಾವುದೂ ಅಡಚಣೆ ಇಲ್ಲ. ಆದರೆ ಸ್ವಲ್ಪ ಜನ ಅದನ್ನೇ ಹಿಡ್ಕೊಂಡು ತಗೊಂಡೋಗಿ ಯಾವುದೋ ಒಂದೊಂದು ಚಿಕ್ಕದ್ದು ವಿಷಯಗಳನ್ನ ತಗೊಂಡು ಬದಲಾಯಿಸಿ ಅಂತ ಹೋಗೋದ್ರಿಂದ ಸುಮಾರು 7-8 ಸತಿ ಈ ಥರ ಬೈಲಾ ತಿದ್ದುಪಡಿ ಆಗಿದೆ. ಹಲವಾರು ಸತಿ ಕೋರ್ಟ್ಗೆ ಆಗಿಬಿಡ್ತಾರೆ ಬೈಲಾ ರೆಡಿ ಮಾಡೋದು. ಈ ಥರದಿಂದ ಒಂದು ತೊಂದರೆ ಆಗ್ತಾ ಇದೆ. ಇವಾಗ ನಾವು ನಮ್ಮ ಊರಿನ ಮುಖಂಡರ ಜೊತೆ ಕುತ್ಕೊಂಡು ಮಾತಾಡಿದ್ದೀವಿ. ಇಮಿಡಿಯೇಟ್ ಆಗಿ ಜಾಮಿಯಾ ಮಸೀದಿ ಕಮಿಟಿನ ಒಂದು ರಚಿಸಿ ಅದರ ನಂತರ ದರ್ಗಾ ಕಮಿಟಿಗೆ ರೆಕಮೆಂಡ್ ಮಾಡಿ ಇಮಿಡಿಯೇಟ್ ಆಗಿ ರಚಿಸುವಂಥ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಪ್ರಕ್ರಿಯೆ ಯಾಕೆ ಮುಗಿಸಿಲ್ಲ ಅಂದರೆ ನಮ್ಮ ಹಳೆ ಅಧಿಕಾರಿಗಳು ಸ್ವಲ್ಪ ತಡೆ ಮಾಡಿದ್ರಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ. ಇವಾಗ ಒಂದು ಮಾತಾಡಿದ್ದೀವಿ ನಮ್ಮ CO ಜೊತೆಯಲ್ಲಿ. ಒಂದು 15 ದಿನ ಒಳಗಡೆ ಈ ಕಾಂಪ್ಲೆಕ್ಸ್ ಆಕ್ಷನ್ ಮಾಡುವಂಥ ಒಂದು ಯೋಜನೆಯನ್ನು ಮಾಡಿದ್ದೀವಿ. ನೋಡಿ, ನಾನು ಚಾರ್ಜ್ ತಗೊಂಡ 1 ವರ್ಷದ ನಂತರ ನಾವು ಕೆನರಾ ಬ್ಯಾಂಕ್ಗೆ ಕೊಟ್ಟಿದ್ದೀವಿ. ನಾವು ಹುಂಡಿ ತೆಗಿಯೋಂಗಿಲ್ಲ. ಅವ್ರಿಗೆ ಏನ್ ಆರ್ಡರ್ಸ್ ಕೊಟ್ಟಿದೀವಿ ಅದ್ರ ಪ್ರಕಾರ ಅವ್ರು ಬಂದು ತೆಗಿಬೇಕು. ಮೂಲಭೂತ ಸೌಲಭ್ಯ ಆಗಿಲ್ಲ ಅನ್ಬಿಟ್ಟಿದೆ. ಈಗ ಅಂತ ಪ್ರತಿಭಟನೆ ಮಾಡ್ತೀವಿ, ಹುಂಡಿ ತೆಗಿಯಕ್ ಕೊಡಲ್ಲ ಅಂತ ಸ್ಥಳೀಯರ ಆರೋಪ ಇದೆ. ಈ ಬಾರಿ ಸ್ಥಳೀಯರ ಆರೋಪ ಸರ್, ಎಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ಆರೋಪ ಇಲ್ಲ. ಎಷ್ಟು ನಿಯತ್ತಾಗಿದ್ರು ಆರೋಪ ಇದ್ದೇ ಇರುತ್ತೆ. ಆಯ್ತು, ತಪ್ಪಾಗಿದೆ, ನಾವೇನು ಸಾಚ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಬೋರ್ಡ್ ಕಡೆಯಿಂದನೂ ಹಲವಾರು ವಿಷಯಗಳಲ್ಲಿ ತಡೆ ಆಗಿದೆ. ಅದು ಯಾಕಾಗಿದೆ ಅಂದ್ರೆ ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಫೈಲ್ ಪುಟಪ್ ಆಗಿ ಹೋಗೋದಂಕಾನೆ ಒಂದು 15-20 ದಿನ ಈ ತರ ತೊಂದರೆಗಳಿದೆ. ಆದ್ರಿಂದ ಇದೆ ಸುಮಾರು ನನ್ನ ಪ್ರಕಾರ ಇವಾಗ ಬಂದಿರೋ CO-ನಲ್ಲಿ ಒಂದು ಬಹಳಷ್ಟು ಗಂಭೀರವಾಗಿ ಪರಿಶೀಲನೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ. 1 ತಿಂಗಳಲ್ಲಿ ಇದು ಮೂಲಭೂತ ಸರ್ಕಾರಗಳು ಹೊಸ ಇದನ್ನು ಮಾಡಬೇಕಂತ ಇವಾಗ ನೋಡ್ಕೊಂಡು ಹೋಗಿದ್ದಾರೆ. ಅದನ್ನು ಮಾಡುವಂತ ಒಂದು ಕಾರ್ಯಕ್ರಮವನ್ನು ನಿರ್ಮಿಸುವಂತ ಒಂದು ಯೋಜನೆ ಮಾಡ್ತೀವಿ. 3 ತಿಂಗಳು ಒಂದ್ಸತಿ ನೀವು ತಗೊಂಡು ಹೋಗ್ತೀರಾ, ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪ್ರಯೋಜನ ಆಗಲ್ಲ ಅಂದ್ರೆ ದುಡ್ಡು ಎಲ್ಲೂ ಹೋಗಿಲ್ಲ. ಇದೇ ಕೆಲಸಗಳಾಗ್ತಾ ಇಲ್ಲ. ನೋಡಿ, ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ, ಇದು ದೊಡ್ಡ ಸಂಸ್ಥೆ, ಇದು ದೊಡ್ಡ ಇನ್ಸ್ಟಿಟ್ಯೂಷನ್. ಇದೇನು ನಿಮ್ಗೆ 5 ಲಕ್ಷ ವರ್ಷಕ್ಕೆ ಆದಾಯ ಬರುವಂತ ಇನ್ಸ್ಟಿಟ್ಯೂಷನ್ ಅಲ್ಲ. 1 ಕೋಟಿಗಿನ್ನ ಹೆಚ್ಚಾಗಿ ಆದಾಯ ಬರುವಂತ ಒಂದು ಸಂಸ್ಥೆ. ಇದಕ್ಕೆ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಏನನ್ನ 5 ರೂಪಾಯಿ 10 ರೂಪಾಯಿ ಬಿಲ್ ಮಾಡ್ಬೇಕಂದ್ರೂ 3 ತಿಂಗಳು 4 ತಿಂಗಳು ಆಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಕಮಿಟಿನೂ ಇಲ್ದಿರ ಈ ಒಂದು ತಡೆ ಆಗ್ತಾ ಇದೆ.
ಇದಕ್ಕೆ ನಾವು ತಪ್ಪು ಒಪ್ಕೊಳ್ತಾ ಇದ್ದೀವಿ. ಬಹಳ ಜಲ್ದಿ ಇದನ್ನ ನಿರ್ವಹಣೆ ಮಾಡ್ತೀವಿ. ರೋಸ್ ಕಾರ್ಯಕ್ರಮ ಅದಕ್ಕೂ ಒಂದು ಕೊಯ್ರೀಸ್ ಹಾಕಿದ್ದಾರೆ. ಯಾಕಂದ್ರೆ ಈ ನಮ್ಮ ಯಾರು ಆಗಲಿ ಇಲ್ಲ ಬೇರೆ ಇದಕ್ಕೆ ಊಟಕ್ಕೆ ಅರೇಂಜ್ ಮಾಡಿರೋದೆಲ್ಲ ವ್ಯವಸ್ಥೆನಲ್ಲಿ ಮಾಡಿರೋದೆಲ್ಲ ಈ ಬಿಲ್ಲುಗಳಿಗೆ ಸರಿಯಾಗಿ ಬಿಲ್ಲುಗಳಿಲ್ಲ ಈ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಕೊಯ್ರಿ ಹಾಕಿದ್ದಾರೆ. ಅದಕ್ಕೆ ಬಿಲ್ ಸಬ್ಮಿಟ್ ಮಾಡ್ತೀವಿ, ಕೊಡ್ತೀವಿ. ಒಂದೇ ಅಧಿಕಾರಿ ಇಲ್ಲ, ಎಲ್ಲಿ ಇಲ್ಲ ಬಹಳ ಜಲ್ದಿ ನಾವು ಕಮಿಟಿ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಹೇಳಿದೀವಿ, ಪ್ರತಿ ಜುಮ್ಮಾನಲ್ಲಿ ಅನೌನ್ಸ್ ಮಾಡಿ ಫಸ್ಟ್ ಜಾಮಿಯಾ ಮಸೀದಿ ಕಮಿಟಿ ನಾವೊಂದು ಮಾಡಿ ಅದ್ರ ನಂತರ ಈ ಕಮಿಟಿಗೆ ಕೈ ಹಾಕುವ ಒಂದು ಯೋಜನೆಯನ್ನ ಮಾಡ್ತೀವಿ. ಅದ್ರ ಒಳಗಡೆನೆ ಬೈಲಾಸ್ ಅಪ್ರೂವ್ ಮಾಡೋ ಅಂತ ಒಂದು ಯೋಜನೆಯನ್ನು ಮಾಡ್ಕೊಡ್ತೀವಿ.